ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹರ್ಷ ಹಳ್ಳಿ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ಸಿಂಪಲ್ಲಾಗಿರೋ ಮತ್ತು ಟೇಸ್ಟಿಯಾಗಿರೋ ಒಂದು ಸಾಂಬಾರು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಈ ಸಾಂಬಾರನ್ನ ಹೆಂಗೆ ಮಾಡೋದು ಅಂತ ನೋಡೋಣ. ಏನು ತರಕಾರಿ ಇಲ್ಲ ಅನ್ನೋ ಟೈಮಲ್ಲಿ ಅಥವಾ ಒಂದು ಟೈಮಿಗೆ ಏನಾದರೂ ಸಾಂಬಾರು ಮಾಡೋ ಅಂಥ ಟೈಮ್ ಇದ್ದಾಗ ಈ ಥರ ಸಾಂಬಾರನ್ನ ಮಾಡ್ಬೋದು. ನೋಡಿ ಈ ಸಾಂಬಾರನ್ನ ಮಾಡೋಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ. ನಾನಿಲ್ಲಿ ಒಂದು ಬಟ್ಲು ತೆಂಗಿನಕಾಯಿ ತಗೊಂಡಿದ್ದೀನಿ, ತೆಂಗಿನಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಚಿಟಿಕೆ ಅರಿಶಿಣ ಮತ್ತು ಬೆಳ್ಳುಳ್ಳಿ, ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಆಮೇಲೆ ನಾನಿಲ್ಲಿ ಜೀರಿಗೆನ 1/4 ಚಮಚ ತಗೊಂಡಿದ್ದೀನಿ. ಇದು ಕಡಲೆ ಪುಡಿನ ಒಂದು 1/4 ಚಮಚ ತಗೊಂಡಿದ್ದೀನಿ. ಕಡಲೆ ಪುಡಿ ಇಲ್ಲ ಅಂದರೆ ಕಡಲೆನಾದರೂ ಹಾಕ್ಬೋದು. 1 ಚಮಚ ಖಾರ ಪುಡಿ ಮತ್ತು 1.5 ಚಮಚ ಸಾಂಬಾರು ಪುಡಿ. ಕಡಲೆ ಪುಡಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು, ಏಕೆಂದರೆ ಸಾಂಬಾರು ಗಟ್ಟಿ ಬೇಕು ಅನ್ನೋರು ಕಡಲೆ ಪುಡಿ ಹಾಕ್ಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ 2 ಮೀಡಿಯಮ್ ಸೈಜ್ ಟೊಮೊಟೊನ ಎತ್ತಿಟ್ಕೊಂಡಿದ್ದೀನಿ. ನಾನೇ 1 ಟೈಮ್ಗೆ ಮಾಡ್ತಾ ಇರೋದ್ರಿಂದ ಕಮ್ಮಿನೇ ಟೊಮೊಟೊ ಹಾಕ್ತಾ ಇದ್ದೀನಿ. 2 ಟೈಮಿಗೆ ಮಾಡಬೇಕು ಅಂತ ಅಂದರೆ ಸ್ವಲ್ಪ ಜಾಸ್ತಿನೇ ಟೊಮೊಟೊನ ಹಾಕ್ಬೋದು. ಇಷ್ಟನ್ನ ರುಬ್ಬಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಇದನ್ನು ಬ್ಯಾಚುಲರ್ಸ್ಗಳು ಮತ್ತು ಏನಾದರೂ 1 ಟೈಮಿಗೆ ಸಾಂಬಾರು ಮಾಡೋ ಅಂಥವ್ರು ಆರಾಮಾಗಿ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ತಿಳಿ ಸಾಂಬಾರು ಥರ ಟೇಸ್ಟ್ ಇರುತ್ತೆ ಇದು. ಆಮೇಲೆ ನಾನಿಲ್ಲಿ ಒಂದು ಬಾಣಲಿನ ತಗೊಂಡು ಅದಕ್ಕೆ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಇದಕ್ಕೆ ಜೀರಿಗೆ ಇಷ್ಟನ್ನ ಹಾಕ್ಬಿಟ್ಟು ಸ್ವಲ್ಪ ಹುರ್ಕೋಬೇಕು. ಇದು ಸ್ವಲ್ಪ ಹುರಿದಾದ್ಮೇಲೆ ಇದಕ್ಕೇನೆ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಎತ್ತಿಟ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಹುರ್ಕೋಬೇಕು. ಈ ಥರ ಎಣ್ಣೆಲಿ ಹುರ್ಕೊಳ್ಳೋದ್ರಿಂದ ಸಾಂಬಾರು ಟೇಸ್ಟು ತಿಳಿ ಸಾಂಬಾರು ಥರ ಬರುತ್ತೆ. ಹುರಿಲಿಲ್ಲ ಅಂದರೂ ಎಮರ್ಜೆನ್ಸಿಗೆ ಹಂಗೆ ಮಾಡ್ಬೋದು. ಈ ಥರ ಸ್ವಲ್ಪ ಎಣ್ಣೆಲಿ ಹುರಿದ್ಬಿಟ್ಟು ಮಾಡೋದ್ರಿಂದ ಈ ತೊಗರಿಬೇಳೆ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಮಾಡ್ತೀವಲ್ಲ ತಿಳಿ ಸಾಂಬಾರು, ಆ ಥರ ಟೇಸ್ಟ್ ಇರುತ್ತೆ. ಅದಕ್ಕೋಸ್ಕರ ಎಣ್ಣೆಲಿ ಹುರ್ಕೋಬೇಕು. ನೋಡಿ, ಆಮೇಲೆ ಹುರಿದಿದ್ದಾದ್ಮೇಲೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಹಸಿ ತೆಂಗಿನಕಾಯಿ ತುರಿ ಮತ್ತು ಆವಾಗಲೇ ನಾನು ಹುಣಸೆಹಣ್ಣು ತೋರಿಸಿರಲಿಲ್ಲ, ಏಕೆಂದರೆ ಹುಣಸೆಹಣ್ಣು ಹಾಕೋದು ಬೇಡ ಅಂದ್ಕೊಂಡೆ. ಯಾಕೋ ಹುಳಿ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಹುಣಸೆಹಣ್ಣ ಹಾಕ್ತಾ ಇದ್ದೀನಿ. ಹುಣಸೆಹಣ್ಣು ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು, ಬರೀ ಟೊಮೊಟೊನೇ ಹಾಕಿದ್ರೂ ಚೆನ್ನಾಗಿರುತ್ತೆ. ಹುಳಿ ಟೊಮೊಟೊ ತಗೊಂಡ್ರೆ ಹುಣಸೆಹಣ್ಣು ಹಾಕೋ ಅವಶ್ಯಕತೆ ಇರಲ್ಲ, ಇಲ್ಲ ಅಂದರೆ ಹುಣಸೆಹಣ್ಣು ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಖಾರ ಪುಡಿ, ಸಾಂಬಾರು ಪುಡಿ, ಕಡಲೆ ಪುಡಿ ಮತ್ತು ಚಿಟಿಕೆ ಅರಿಶಿಣ ಎಲ್ಲವನ್ನು ಹಾಕ್ಬಿಟ್ಟು ಹಾಕೋ ಅಷ್ಟೊತ್ತಿಗೆ ನೋಡಿ, ಇಲ್ಲಿ ನಾನು ಹುರಿದಿಟ್ಕೊಂಡಿದ್ನಲ್ಲ ಅದು ಬಾಣಲಿಲಿ ಸ್ವಲ್ಪ ಆರಕ್ಕಿಟ್ಟಿದ್ದೆ. ಮಿಕ್ಸಿ ಜಾರ್ಗೆಲ್ಲ ಹಾಕ್ಕೊಳ್ಳೋ ಅಷ್ಟೊತ್ತಿಗೆ ಅದು ತಣ್ಣಗಾಗಿತ್ತು. ಅದು ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ನೀರು ಹಾಕಿ ಸಣ್ಣಗೆ ರುಬ್ಬಬೇಕು. ಇದನ್ನು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ರುಬ್ಬುವಾಗ ಇದಕ್ಕೆ ನೀರ ಕಮ್ಮಿನೇ ಹಾಕ್ಬಿಟ್ಟು ಸಣ್ಣಕ್ಕೆ ರುಬ್ಕೋಬೇಕು. ನೋಡಿ, ಇಷ್ಟು ಸಣ್ಣ ರುಬ್ಬಬೇಕು. ಇದನ್ನು ಖಾರನ ಸಣ್ಣಕ್ಕೆ ರುಬ್ಬಿ ಪಕ್ಕಕ್ಕೆ ಎತ್ತಿಟ್ಕೊಂಡು ನಾನೀಗ ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನೋಡಿ, ಒಗ್ಗರಣೆಗೆ ನಾನು 2 ಒಣಮೆಣಸಿನ್ಕಾಯಿ, 1 ಕಡ್ಡಿ ಫುಲ್ಲು ಕರಿಬೇವಿನ ಸೊಪ್ಪು ಮತ್ತು 1 ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು 1 ಮೀಡಿಯಮ್ ಸೈಜ್ ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಬೆಲ್ಲ, ಒಗ್ಗರಣೆಗೆ ಸಾಸಿವೆ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಕಡಲೆಬೇಳೆ ಇಷ್ಟನ್ನು ಒಗ್ಗರಣೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇಲ್ಲಿ ಒಂದು ಬಾಣಲಿಗೆ 1 ಸ್ಪೂನ್ ಎಣ್ಣೆ ಹಾಕಿ, ಅದೇ ಆವಾಗಲೇ ನಾನು ರುಬ್ಕೊಳ್ಳೋಕ್ಕೆ ಈರುಳ್ಳಿ ಬೆಳ್ಳುಳ್ಳಿನೆಲ್ಲ ಹುರ್ಕೊಳ್ಳೋಕ್ಕೆ ಅಂತ ತಗೊಂಡಿದ್ದ ಬಾಣಲಿಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ಇದು 1 ಸ್ಪೂನ್ ಎಣ್ಣೆ ಹಾಕಿದ್ಮೇಲೆ ಎಣ್ಣೆ ಕಾದು ಸಾಸಿವೆ ಸಿಡಿದ್ಮೇಲೆ ಸ್ವಲ್ಪ ಕಡಲೆಬೇಳೆ ಮತ್ತು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿನ ಹಾಕಿ ಬಾಡಿಸ್ಕೊತಾ ಇದ್ದೀನಿ. ಇದು ಸ್ವಲ್ಪ ಬಾಡಿದ ಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಟೊಮೊಟೊನೂ ಹಾಕ್ಬಿಟ್ಟು ಬಾಡಿಸ್ಕೊತಾ ಇದ್ದೀನಿ. ನಾನು ಬಾಣಲಿಲಿ ಎಣ್ಣೆ ಇದ್ದಿದ್ದರಿಂದ ವೇಸ್ಟ್ ಆಗುತ್ತೆ ಅಂತ ಈ ಥರ ಒಗ್ಗರಣೆನೂ ಬಾಣಲಿಗೆ ಹಾಕಿದೆ. ಇದು ಬಾಡಿದ್ದಾದಮೇಲೆ ನಾನು ಎಲ್ಲನೂ ಈ ಪಾತ್ರೆಗೆ ಹಾಕ್ಬಿಟ್ಟು ನೋಡಿ, ಒಗ್ಗರಣೆ ಹಾಕಿರೋದು ಮತ್ತು ರುಬ್ಬಿರೋದು ಎರಡನ್ನೂ ಈ ಪಾತ್ರೆಗೆ ಹಾಕಿದ್ದಾದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನ ಹಾಕಿ ಹೆಚ್ಚಿಸ್ಕೊಬೇಕು. ರುಬ್ಬಿರೋದು ಮಿಕ್ಸಿ ಒಳಗಡೆನೇ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನೆಲ್ಲ ಮಿಕ್ಸಿನ ತೊಳೆದ್ಬಿಟ್ಟು ಹುಯ್ದು ಮತ್ತು ಒಗ್ಗರಣೆ ಹಾಕಿರೋ ಬಾಣಲಿಗೂ ಸ್ವಲ್ಪ ನೀರು ಹಾಕ್ಬಿಟ್ಟು ಎಲ್ಲ ತೊಳೆದು ಇದಕ್ಕೇನೆ ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಹೆಚ್ಚಿಸ್ಕೊಂಡು ಹೆಚ್ಚಿಸ್ಕೊಂಡಾದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲನ ಸೇರಿಸ್ಬಿಟ್ಟು ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಕುದಿಸ್ಬೇಕು. ಬೆಲ್ಲ ಬೇಡಪ್ಪ ಅನ್ನೋರು ಸ್ಕಿಪ್ ಮಾಡ್ಬೋದು. ನನಗೆ ಬೆಲ್ಲದ ರುಚಿ ಸ್ವಲ್ಪ ಇಷ್ಟ, ಯಾಕೆಂದರೆ ಅದು ಖಾರ ಆಗಿದ್ದರೆ ಅಥವಾ ಹುಳಿ
ಆಗಿದ್ದರೆ ಉಪ್ಪಾಗಿದ್ದರೆ ಬ್ಯಾಲೆನ್ಸ್ ಮಾಡುತ್ತೆ ಅನ್ನೋದಕ್ಕೋಸ್ಕರ ಬೆಲ್ಲ ಹಾಕ್ತೀನಿ. ಬೆಲ್ಲ ಸ್ವಲ್ಪ ಯೂಸ್ ಮಾಡೋದ್ರಿಂದ ಜೀರ್ಣಕ್ರಿಯೆಗೂ ಒಳ್ಳೆಯದು, ಅದು ಮತ್ತು ಟೇಸ್ಟು ಚೆನ್ನಾಗಿ ಬರುತ್ತೆ. ಕೆಲವರು ಬೆಲ್ಲ ಇಷ್ಟಪಡಲ್ಲ, ಅಂಥವರು ಬೆಲ್ಲನ ಸ್ಕಿಪ್ ಮಾಡ್ಬೋದು. ನಾವು ಯಾವುದೇ ಒಂದು ರೆಸಿಪಿ ಮಾಡುವಾಗ ಅಂದರೆ ಪಲ್ಯ ಮತ್ತು ಸಾಂಬಾರು ಈ ಥರ ಮಾಡುವಾಗ ಸ್ವಲ್ಪ ಬೆಲ್ಲ ಮತ್ತು ಇಂಗು ಸೇರಿಸೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ನಾನು ಈ ಥರ ರೆಸಿಪಿಗಳಲ್ಲಿ ಸ್ವಲ್ಪ ಬೆಲ್ಲನ ಯೂಸ್ ಮಾಡಿರ್ತೀನಿ. ಹಂಗಂತ ಜಾಸ್ತಿ ಬೆಲ್ಲನೂ ಯೂಸ್ ಮಾಡಬಾರ್ದು, ಏಕೆಂದರೆ ಸಿಹಿ ಆಗುತ್ತೆ. ಒಂದೇ ಒಂದು ಪಿಂಚಷ್ಟು ಅಷ್ಟೇ ಹಾಕಬೇಕು. ನೋಡಿ, ಈಗ ಸಾಂಬಾರು ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ಸಾಂಬಾರು ಚೆನ್ನಾಗಿ ಕುದ್ರೆ ಸಾಂಬಾರು ರೆಡಿ ಆಯಿತು. ನೋಡಿ, ಇಷ್ಟು ತೆಳುವಾಯಿತು. ನಾನು ಕಡಲೆಪುಡಿ ಹಾಕಿ ಇಷ್ಟು ತೆಳುಗೆ ಮಾಡಿದೆ ನಾನು. ಇನ್ನೂ ಗಟ್ಟಿಗೆ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಕಡಲೆಪುಡಿನ ಹಾಕ್ಬೋದು, ಇಲ್ಲ ತೆಳುಗೆ ಬೇಕಪ್ಪ ಅನ್ನೋರು ಕಡಲೆಪುಡಿನ ಸ್ಕಿಪ್ ಮಾಡ್ಬೋದು. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಎಲ್ಲರಿಗೂ ಧನ್ಯವಾದಗಳು.